ಹಲೋ ನಮಸ್ಕಾರ ಎಲ್ರಿಗೂ, ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಲೈಫ್ ಸ್ಟೈಲ್. ಇನ್ನು ಈ ವ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ವ್ರತದ ಹಬ್ಬದ ಈ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕೋದಕ್ಕೆ. ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ಯಾವಾಗ ಪೋಸ್ಟ್ ಮಾಡ್ತೀನಿ ಅನ್ನೋದು ಕೂಡ ನನಗೇನೋ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಎಡಿಟಿಂಗ್ ಅದು ಮಾಡಿಟ್ಕೊಳ್ತಾ ಇದ್ದೀನಿ. ಇನ್ನು ಇದು ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಕೆಲಸ ಶುರು ಮಾಡ್ಕೊಂಡಿದ್ದಾಯಿತು. ವರಮಹಾಲಕ್ಷ್ಮಿ ಅಂದ್ರೇ ವರ ಕೊಡುವಂತಹ ತಾಯಿ. ಇದರಲ್ಲಿ ನಾವು 8 ತರಹ ಲಕ್ಷ್ಮಿಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ, ಇದಿಷ್ಟರಲ್ಲಿ ಯಾವುದೇ ಲಕ್ಷ್ಮಿ ಬೇಕಾದರೂ ಈ ವ್ರತನ ಮಾಡ್ಬೋದು. ಈ ವ್ರತ ಮಾಡೋದಕ್ಕೆ ಯಾವುದೇ ರೀತಿ ಭೇದ ಇಲ್ಲ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ. ವರಮಹಾಲಕ್ಷ್ಮಿ ವ್ರತದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಆ ಒಂದು ಕಥೆ ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಈ ಕಥೆನ ಹೇಳೋರಿಗೂ ಕೂಡ ಹಾಗೆ ಕೇಳಿಸ್ಕೊಳ್ಳೋರಿಗೂ ಕೂಡ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತೇಳಿ ಪುರಾಣದಲ್ಲಿ ಇದೆ. ಈಗ ಆ ಕಥೆ ಕೂಡ ನಿಮಗೆ ಹೇಳ್ತೀನಿ. ತುಂಬ ಭಕ್ತಿಯಿಂದ ನೀವು ಇದನ್ನು ಕೇಳಿಸ್ಕೊಂಡ್ರೆ ಪೂಜೆ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿ ನಿಮಗೂ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ತಡೆಯೋಕ್ಕೆ ಶುರು ಮಾಡೋಣ. ಒಂದು ದಿನ ಹಿಮಾಲಯ ಪರ್ವತದ ರಾಜನ ಮಗಳಾದ ಜಗಜ್ಜನನಿಯಾದ ಪಾರ್ವತಿಯು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾದೇವರ ಬಳಿ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಭು, ಈ ಸಮಸ್ತ ಲೋಕ ಕಲ್ಯಾಣ ಉದ್ಧಾರಕ್ಕಾಗಿ ಅತಿ ಶ್ರೇಷ್ಠವಾದ ಒಂದು ವ್ರತ ಯಾವುದು ಎಂದು ಪಾರ್ವತಿಯು ಮಹಾದೇವರ ಬಳಿ ಕೇಳ್ತಾರೆ. ಆ ಮಾತುಗಳನ್ನು ಕೇಳಿಸ್ಕೊಂಡ ಮಹಾದೇವರು, ದೇವಿ, ವ್ರತದಲ್ಲಿ ಉತ್ತಮವಾದ ವ್ರತ ಎಂದರೆ, ಶ್ರೇಷ್ಠವಾದ ವ್ರತ ಎಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಒಂದು. ಅದು ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಗೂ ಮೊದಲು ಬರುವ ಶುಕ್ರವಾರ ದಿನ ಆಚರಿಸಬೇಕು ಎಂದು ಮಹಾದೇವರು ಪಾರ್ವತಿಗೆ ತಿಳಿಸ್ಕೊಡ್ತಾರೆ. ಆಗ ಜಗಜ್ಜನನಿಯಾದ ಪಾರ್ವತಿ ಶಿವನನ್ನು ಕೇಳುತ್ತಾರೆ, ಹಾಗಾದರೆ ಈ ವ್ರತವನ್ನು ಯಾವ ರೀತಿ ಮಾಡಬೇಕು, ಹಾಗೆ ಈ ವ್ರತದ ದೇವಿ ಯಾರು, ಹಾಗೆ ಈ ಮೊದಲು ಈ ವ್ರತವನ್ನು ಆಚರಿಸಿ ಯಾರು ಸಂತೋಷ ಉಳ್ಳವರಾಗಿದ್ದಾರೆ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆಗ ಮಹಾದೇವರು, ಒಂದು ಪಾವನವಾದ ವರಮಹಾಲಕ್ಷ್ಮಿ ಕಥೆಯನ್ನು ನಿನ್ನೊಟ್ಟಿಗೆ ಹೇಳ್ತೀನಿ, ಅದನ್ನು ಗಮನ ಇಟ್ಟು ಕೇಳು ಎಂದು ಪಾರ್ವತಿಗೆ ತಿಳಿಸ್ತಾರೆ. ಕುಂಡಿನ ಎಂಬ ಒಂದು ಪಟ್ಟಣದಲ್ಲಿ ಚಾರುಮತಿ ಎಂಬ ಒಬ್ಬ ಸ್ತ್ರೀ ವಾಸವಾಗಿರುತ್ತಾಳೆ. ಆಕೆಗೆ ತುಂಬಾ ಬಡತನ ಕಾಡ್ತಾ ಇರುತ್ತೆ. ಹಾಗೆ ಕಾಯಿಲೆ ಇರೋ ವಯೋವೃದ್ಧರು ಕೂಡ ಇರ್ತಾರೆ. ಅವರ ಸೇವೆಯನ್ನು ಚಾರುಮತಿ ತುಂಬಾ ನಿಷ್ಕಲ್ಮಶವಾಗಿ ಮಾಡ್ತಾ ಇರ್ತಾಳೆ. ಎಷ್ಟೇ ಸೇವೆ ಮಾಡಿದರೂ ಆ ವಯೋವೃದ್ಧರ ಕಾಯಿಲೆ ಕಡಿಮೆ ಆಗ್ತಾನೆ ಇರೋಲ್ಲ. ಪ್ರತಿದಿನ ದೇವರಲ್ಲಿ ವಯೋವೃದ್ಧರ ಉದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ. ಚಾರುಮತಿಯ ಭಕ್ತಿ ಸೇವೆಯನ್ನು ಕಂಡು ಸಾಕ್ಷಾತ್ ವರಮಹಾಲಕ್ಷ್ಮಿಯು ಚಾರುಮತಿಯ ಕನಸಿನಲ್ಲಿ ಬಂದು, ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ದಿನ ನನ್ನ ಆರಾಧನೆ ಮಾಡಿ ಶ್ರದ್ಧೆಯಿಂದ ವರಮಹಾಲಕ್ಷ್ಮಿ ವ್ರತವಾಗಿ ನನ್ನನ್ನು ಪೂಜೆ ಮಾಡು, ನಿನ್ನ ಇಷ್ಟಗಳನ್ನು ನಾನು ನೆರವೇರಿಸುತ್ತೇನೆ ಎಂದು ಹೇಳಿ ತಾಯಿಯು ಕಣ್ಮರೆಯಾಗಿ ಹೋಗ್ತಾರೆ. ಆಗ ಚಾರುಮತಿ ಸಾಕ್ಷಾತ್ ದೇವಿಯನ್ನೇ ಕನಸಿನಲ್ಲಿ ಕಂಡು ಎಚ್ಚರಗೊಂಡು ಬೆಳಗ್ಗೆ ಕನಸಿನಲ್ಲಿ ಬಂದ ದೇವಿಯ ಬಗ್ಗೆ ತಿಳಿಸ್ತಾರೆ. ಆಗ ಮನೆಯವರೆಲ್ಲ ಸೇರಿಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. 1 ವರ್ಷ ತುಂಬೋದ್ರೊಳಗನೆ ಚಾರುಮತಿಯ ಬಡತನ ನೀಗುತ್ತೆ, ವಯೋವೃದ್ಧರ ಕಾಯಿಲೆ ಕೂಡ ಕಡಿಮೆ ಆಗುತ್ತೆ, ಸಕಲ ಸಂಪತ್ತಿಗೆ ಚಾರುಮತಿ ಹೊಡತಿ ಕೂಡ ಆಗ್ತಾಳೆ ಎಂದು ಮಹಾದೇವರು ಪಾರ್ವತಿಗೆ ತಿಳಿಸ್ತಾರೆ. ಈ ಒಂದು ಕಾರಣಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು. ಹಾಗೆ ಈ ವ್ರತದ ಒಡತಿ ರಾಧನೆ ಆಗಿರ್ತಾಳೆ ಎಂದು ಹೇಳ್ತಾರೆ. ನೋಡಿ, ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಕತೆ. ಇವಾಗ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಜಾವ 4 ಗಂಟೆನೇ ಎದ್ಬಿಟ್ಟು ಕೆಲಸ ಶುರು ಮಾಡ್ಕೊಂಡಿದ್ದಾಯಿತು. ಇವಾಗ ದೇವ್ರನ್ನೆಲ್ಲ ಒಂದ್ಸಲ ಒರೆಸ್ಕೊಂಡು ಇವಾಗ ಪೂಜೆ ಇಟ್ಟಿದ್ದೀನಿ. ನೀವೆಲ್ಲ ಅನ್ಕೋಬೋದು ನಾನು ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ, ನಾರ್ಮಲ್ ಮನೆ ಪೂಜೆನೇ ಥರನೇ ಮಾಡಿದ್ದಾರೆ, ಇದೇನು ಸ್ಪೆಷಲ್ ಇಲ್ಲ ಅಂತೇಳಿ ಅನ್ಕೋಬೋದು. ಹೌದು, ನನ್ನ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ. ತಾಯಿನ ದೊಡ್ಡದಾಗಿ ಆಚರಣೆ ಮಾಡುವಷ್ಟು ನನ್ನ ಹತ್ರ ಶಕ್ತಿ ಇಲ್ಲ. ತಾಯಿ ಕೊಟ್ಟರೆ ಖಂಡಿತ ನಾನು ತುಂಬ ಚೆನ್ನಾಗೇ ಮುಂದಿನ ವರ್ಷ ಮಾಡೋಣ. ಅದಕ್ಕೆ ತಾಯಿ ಕರುಣೆ ಇರಬೇಕಷ್ಟೇ. ನೋಡಿ, ಇವಾಗ ಪೂಜೆಗೆ ಇಟ್ಟಿದ್ದೀನಿ. ಇದು ಅಷ್ಟನ್ನು ನಮ್ಮ ಹಿತ್ತಲಲ್ಲಿ ಬಿಟ್ಟಿರುವಂತಹ ಹೂವುಗಳು. ನಾನೇನು ಈ ಸಲ ಆಚೆಗಳಿಂದ ಏನೂ ದುಡ್ಡು ಕೊಟ್ಟೇನು ತೊಗೊಂಡು ಬಂದಿದ್ದಿಲ್ಲ, ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ನನ್ನ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ನಾವು ತಾಯಿ ಹತ್ರ ವರ ಕೇಳುವಂತಹ ಒಂದು ಆಚರಣೆ ಮಾಡ್ಕೊಂಡು ಬಂದಿರುವಂತಹ ಹಬ್ಬ. ಇದನ್ನು ನಾವು ಗ್ರ್ಯಾಂಡ್ ಆಗಲಿ ಸಿಂಪಲ್ ಆಗಲಿ ಆ ಥರ ಏನಿಲ್ಲ. ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕಷ್ಟೆ. ಇನ್ನು ಏನೇ ಒಂದು ನೈವೇದ್ಯಕ್ಕಿಟ್ರೂ ಒಂದು ಮಡಿಯಿಂದ ಮಾಡಿ ಎದ್ದು ಬಿಟ್ಟು ಮನೆಯನ್ನು ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ನಾವು
ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಅಡುಗೆಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಕೋಸಂಬರಿ ಮತ್ತು ಪಾನಕ. ಬನ್ನಿ ರೆಸಿಪಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತೇಳಿ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ತೋರಿಸ್ಕೊಡ್ತೀನಿ. ಮೊದಲು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಬೇಳೆ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ತೆಂಗಿನ ತುರಿ ಹಾಕಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ರುಚಿಕರವಾದ ಕೋಸಂಬರಿ ರೆಡಿ ಆಯಿತು. ತುಂಬ ರುಚಿಯಾಗಿತ್ತು. ದೇವರಿಗೆ ಭಕ್ತಿ ಶ್ರದ್ಧೆಯಿಂದ ನಾವು ಏನೇ ಒಂದು ಅರ್ಪಿಸಿದ್ರೂ ತಾಯಿ ಇಷ್ಟಪಟ್ಟು ಸ್ವೀಕಾರ ಮಾಡ್ತಾರೆ. ಇನ್ನು ಪಾನಕ ಮಾಡ್ಕೊಳ್ಳೋದಕ್ಕೆ 1-2 ಅಚ್ಚು ಬೆಲ್ಲನ ನಾನು ನೀರಾಗಿ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಮಡಿಯಿಂದ ಅದನ್ನು ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾನಕ ಕೂಡ ರುಚಿಯಾಗಿರುತ್ತೆ. ನಾವು ಭಕ್ತಿಯಿಂದ ಏನೇ ಒಂದು ತಾಯಿಗೆ ನೈವೇದ್ಯಕ್ಕಿಟ್ರೂ ತಾಯಿ ಖುಷಿಯಿಂದ ಸ್ವೀಕರಿಸ್ತಾಳೆ. ನೋಡಿ, ಇದು ಈ ನಮ್ಮ ಮನೆಯ ವರಮಹಾಲಕ್ಷ್ಮಿಗೆ ನಾನು ತಯಾರಿ ಮಾಡಿಕೊಂಡಿದ್ದು ಹಾಗೆ ಪೂಜೆ ಮಾಡಿರುವಂತಹ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮೊಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ನೋಡಿ, ನೈವೇದ್ಯಕ್ಕೆ ಕೋಸಂಬರಿ, ಹಾಲು ಹಾಗೆ ಪಾನಕ ಇಟ್ಟಿದ್ದೀನಿ. ದೇವಿ ತುಂಬ ಚೆನ್ನಾಗಿ ಕೂತ್ಕೊಂಡಿದ್ರು. ನನಗೆ ಗೊತ್ತಿಲ್ಲ ಮೊಬೈಲಲ್ಲಿ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಖಂಡಿತ ಕಣ್ಣು ತುಂಬ್ಕೊಳ್ಳೋವಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಏನಂದರೆ ಭಕ್ತಿ ಇದ್ದರೆ ಕಲ್ಲಲ್ಲೂ ನಾವು ದೇವ್ರು ನೋಡ್ಬೋದು, ಒಂದು ಮಣ್ಣಲ್ಲೂ ನಾವು ದೇವ್ರು ನೋಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ನಮ್ಮ ಮನೇಲಿರುವಂತಹ ಲಕ್ಷ್ಮಿ ತುಂಬ ಸಿಂಪಲ್ಲಾಗಿದ್ರೂ ನನಗೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಇನ್ನು ಇವಾಗ ಧೂಪ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇಡ್ಲಿ ಬಳಸ್ಕೊಂಡಿದ್ದೆ. ಇಡ್ಲಿ ಇಲ್ಲ ಅಂತೇಳಿದ್ರೆ ನೀವು ತೆಂಗಿನ ತುರಿಯಲ್ಲಿ ಚಿಪ್ಪು ಬರುತ್ತಲ್ಲ, ಅದು ಕೂಡ ಕಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಈ ರೀತಿ ನೀವು ಧೂಪಗೆ ಉಪಯೋಗಿಸ್ಬೋದು. ಒಂದು ಬತ್ತಿ ತೊಗೊಂಡು ಅದ್ರ ಮೇಲೆ ತುಪ್ಪ ಹಾಕೋ ಅಂತ ಬರ್ತಾ ಇದ್ರೆ ಅದು ಚೆನ್ನಾಗಿ ಉರಿ ಬರುತ್ತೆ. ಉರಿ ಬಂದು ಅದು ಆಫ್ ಆದಮೇಲೆ ನಾವು ಲೋಬಾನದ ಪುಡಿ ಅಂತ ಸಿಗುತ್ತಲ್ಲ ಆಚೆ ಕಡೆ, ಅದನ್ನು ಧೂಪದ ಮೇಲೆ ಹಾಕಿದ್ರೆ ತುಂಬ ಸುವಾಸನೆ ಇರುತ್ತೆ. ಮನೆ ಒಳಗೆಲ್ಲ ಪಾಸಿಟಿವ್ನೆಸ್ ಎದ್ದು ಕಾಣಿಸ್ತಾ ಇರುತ್ತೆ. ಇನ್ನು ಇದು ಗಣೇಶ ಕೂಡಿಸ್ಕೊಂಡಿರೋದು, ಲಕ್ಷ್ಮಿ ಕೂಡಿಸಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಸಲ ಯಾವ ರೀತಿ ನಾನು ಲಕ್ಷ್ಮಿನ ಡೆಕೋರೇಷನ್ ಮಾಡಿದ್ದೀನಿ, ಎಷ್ಟು ಸಿಂಪಲ್ ಪೂಜೆ ಮಾಡಿದ್ದೀನಿ ಅಂತ ಒಂದು ಸಲ ನೀವೇ ನೋಡ್ಕೊಂಡು ಬನ್ನಿ. ಲಕ್ಷ್ಮಿ ಹಬ್ಬ ಅಂತೇಳಿದರೆ ನಾರಾಯಣನು ಕೂಡ ಕರಿಬೇಕಲ್ವ. ಹಾಗಾಗಿ ಒಂದು ರಾಧಾಕೃಷ್ಣ ಫೋಟೋ ಫ್ರೇಮ್ ಇತ್ತು, ಅದು ಕೂಡ ಇಟ್ಕೊಂಡು ಅದು ಯಾವಾಗಲೂ ಅಲ್ಲೇ ಇರುತ್ತೆ. ಇನ್ನು ಅಲ್ಲೊಂದು ಗಣಪತಿ ವಿಗ್ರಹ ಕೂಡ ಯಾವಾಗಲೂ ಅಲ್ಲೇ ಇಟ್ಟಿರ್ತೀನಿ. ನೀವು ಹಳೆ ಲಾಕ್ಸ್ದಲ್ಲಿ ನೋಡ್ತಾ ಇದ್ರೆ ಮೋಸ್ಟ್ಲಿ ಗೊತ್ತಿರುತ್ತೆ. ಅಲ್ಲೊಂದು ಇಟ್ಕೊಂಡು ಪೂಜೆ ವ್ಯವಸ್ಥೆ ಮಾಡ್ಕೊಂಡು, ಇನ್ನು ಈ ಸಲ ಬೆಳಗಿನ ಜಾವ 6:30ಯಿಂದ 7:30 ತನಕ ಒಂದು ಒಳ್ಳೆ ಟೈಮಿಂಗ್ಸ್ ಇತ್ತು ಲಕ್ಷ್ಮಿನ ಕೂಡಿಸೋದಕ್ಕೆ. ನಾನು 6:30ಗೆ ಕೂಡಿಸ್ಕೊಂಡಿದ್ದೆ. ಲಕ್ಷ್ಮಿ ಕೂಡಿಸಿ ಅಂದರೆ ಸ್ಟಾರ್ಟ್ ಮಾಡಿದ್ದೆ 6:30ಗೆ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 7:30 ಆಗೋಯಿತು. ತುಂಬ ಚೆನ್ನಾಗಿ ಈ ಸಲ ಪೂಜೆ ತುಂಬ ಖುಷಿಯಿಂದ ಆಗೋಯಿತು. ನನಗೆ ತುಂಬ ಖುಷಿ ಇದೆ ಈ ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಬಂದರು, ಅಂದರೆ ಅಪ್ಪ ಅಮ್ಮ ಎಲ್ಲ ಬಂದುಬಿಟ್ರು. ಅವ್ರಿಗೂ ಕೂಡ ಮಂಗಳಾರತಿ ಕೊಟ್ಟಿದ್ದಾಯಿತು. ಇದಿಷ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೇಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.